ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡ್ತಾ ಇದ್ದೀವಿ ಒಂದು ಏನಪ್ಪಾ ಅಂದ್ರೆ ಒಂದು ವಿಲಾಗ್ ಮಾಡ್ತಾ ಇದೀವಿ ಮತ್ತೆ ಒಂದು ಫೋಟೋ ಎಡಿಟಿಂಗ್ ಮಾಡ್ತಾ ಇದೀವಿ. ಯಾವ್ದಪ್ಪ ಅಂದ್ರೆ ಈಗ ಜಸ್ಟ್ ಬಂದಿರೋಂಥ ಒಂದು ಮೂವಿ ದೇವ ಅಂತೇಳಿ ಒಂದು ಮೂವಿ ಬಂದಿದೆಯಲ್ಲ, ಅದೇ ಮೂವಿ ಒಂದು ಫೋಟೋನ ನಾವು ಎಡಿಟಿಂಗ್ ಮಾಡೋಣ. ಸಿಂಪಲ್ ಆಗಿ ಆಗಿದೆ, ಕೂಲ್ ಆಗಿ ಆಗಿದೆ, ಸಿಂಪಲ್ ಆಗಿದೆ, ಕೂಲ್ ಮತ್ತು ಮಸ್ತ್ ಆಗಿ ಎಡಿಟಿಂಗ್ ಮಾಡ್ತಾ ಇದ್ವಿ. ಅದೇ ತರ ನಾನು ಸ್ಟೈಲ್ ಆಗಿ ಮತ್ತೆ ಆ ಹೀರೋನ ತೆಗೆದು ನಾನು ಅಲ್ಲಿ ಕುಂತು ಈ ಫೋಟೋನ ಮತ್ತೆ ಹೋಗಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಟೆಲಿಗ್ರಾಮ್ನಲ್ಲಿ ನಿಮಗೆ ಎಲ್ಲ ಬ್ಯಾಕ್ಗ್ರೌಂಡ್ ಮತ್ತೆ ಎಲ್ಲ ಡಿಸೈನ್ ಎಲ್ಲ ಸಿಗ್ತಾವೆ. ಹೋಗಿ ಸಂಜು ರಾಮಕೃಷ್ಣ ಅಂತ ಸರ್ಚ್ ಮಾಡಿದ್ರೆ ಟೆಲಿಗ್ರಾಮ್ನಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಂದ ನೀವು ಫೋಟೋನ ಡೌನ್ಲೋಡ್ ಮಾಡ್ಕೊಂಡು ಬರ್ಬೋದು. ಬನ್ನಿ ಹಾಗಾದ್ರೆ ಹೋಗೋಣ, ನಾವು ನಮ್ಮ ಒಂದು ಎಡಿಟಿಂಗ್ ಯಾವುದನ್ನು ತೋರಿಸ್ತೀನಿ. ಓಕೆ, ಈ ಒಂದು ಫೋಟೋ ಇದೆ ನೋಡಿ. ಈ ಒಂದು ಫೋಟೋನ ನಾವು ಎಡಿಟಿಂಗ್ ಮಾಡ್ತಾ ಇದೀವಿ. ಮತ್ತೆ ಎಲ್ಲ ತೆಗೆದು ಇಲ್ಲೇ ನಾನು ಕುಂತು ಮತ್ತೆ ಇಲ್ಲೇನಿದೆ ಒಂದು ಯಾವುದೋ ಒಂದು ದೇವ ಅಂತೇಳಿ ಒಂದು ಬರೆಯೋಣಂತೆ, ಬನ್ನಿ. ಓಕೆ, ಇಲ್ಲೇ ಒಂದು ಕ್ಯಾಮರಾ ಇಟ್ಟು ಈಗ ಇದೇ ಥರ ನಾನು ಫೋಸ್ ಕೊಡ್ತಾ ಇದ್ದೀನಿ. ಈ ಥರ ಒಂದು ಫೋಸ್ ಕೊಟ್ಟು ಹಾಗೆ ಕ್ಯಾಚ್ ಮಾಡೋಣಂತೆ, ಬನ್ನಿ. ಓಕೆ, ಈ ಥರ ಒಂದು ಫೋಸ್ ಕೊಟ್ಟು ಮತ್ತೆ ಹಾಗಾಗಿ ಕ್ಯಾಚ್ ಮಾಡ್ತಾ ಇದ್ದೀನಿ ಒಂದು ಫೋಟೋನ, ಬನ್ನಿ. ಸರಿ, ಓಕೆ ದೇವ ಫೋಟೋ ನೋಡಿ ಹೇಗಿದೆ. ಅದೇ ಥರ ಸ್ಟೈಲ್ ನಾನು ನಿಂದಿರಬೇಕು. ಮತ್ತೆ ಗ್ಲಾಸ್ ಕೂಡ ಹಾಕೋಬೇಕು. ಗ್ಲಾಸನ್ನು ಕೂಡ ಹಾಕೋಣ. ನನ್ನ ಕಡೆ ಯಾವುದಿದೆ ನೋಡೋಣ, ಬನ್ನಿ. ಓಕೆ, ಯಾವುದಿದೆ ಗ್ಲಾಸ್ ಅಂತ ನೋಡ್ತಾ ಇದ್ದೀನಿ. ಲೈಟ್. ಓಕೆ, ಇದೇ ಗ್ಲಾಸ್. ಈ ಗ್ಲಾಸನ್ನು ಹಾಕೋಣ. ಓಕೆ, ಬನ್ನಿ. ಈ ಗ್ಲಾಸನ್ನು ನಾವು ಹಾಕೊಳ್ತಾ ಇದ್ದೀವಿ. ಮತ್ತೆ ಅದೇ ಥರ ಫೋಸ್ ಕೊಡೋಣ. ಮತ್ತೆ ಅದೇ ಥರ ಫೋಸ್ ಕೊಡೋಣ. ಓಕೆ, ಈ ಥರ ಒಂದು ಫೋಸ್ ಕೊಟ್ಟು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋಣ, ಬನ್ನಿ. ಮತ್ತೆ ಸ್ವಲ್ಪ ಕಾಲರ್ನು ಕೂಡ ಮರ್ಚ್ಕೊಂಡಿದ್ದಾನೆ ಅವನು. ಸೇಮ್ ಹಂಗೆ ಮಾಡೋಣಂತೆ, ಬನ್ನಿ. ಸೇಮ್ ಆಗಲ್ಲ, ಸೇಮ್ ಟು ಸೇಮ್ ಅದರ ಸ್ಟೈಲ್ ಆಗಲ್ಲ. ಆದರೆ ನಮ್ಮದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಷ್ಟೇ, ಚೇಂಜಸ್ ಆಗುತ್ತೆ. ಅದೇ ಟೈಪ್ ಆಗಲ್ಲ, ನಮ್ದೊಂದು ಬೇರೆ ಆಗುತ್ತೆ. ಓಕೆ, ಅದೇ ಟೈಪ್ ನಾವು ಮಾಡೋಕೆ ಟ್ರೈ ಮಾಡ್ತಾ ಇದೀವಿ, ಬನ್ನಿ. ಓಕೆ, ಇದನ್ನ ಈ ತರ ಒಂದು ಫೋಸ್ ಕೊಟ್ಟಿದ್ದಾರೆ. ಈ ತರ ಒಂದು ಫೋಸ್ ಕೊಟ್ಟು ಫೋಟೋನ ಕ್ಲಿಕ್ ಮಾಡ್ಕೋಬೇಕು, ಬನ್ನಿ. ಓಕೆ, ಅದೇ ಟೈಪ್ ನಾವು ಫೋಟೋನ ತೆಗಿದೀವಿ. ಮತ್ತೆ ಅದೇ ಟೈಪ್ ಬಂದಿಲ್ಲ, ನಮ್ದು ಒಂದು ಸ್ಟೈಲ್ ಪ್ರಕಾರ ನಮ್ಮದು ಒಂದು ಫೋಟೋನು ಕೂಡ ಬಂದಿದೆ. ಇಲ್ಲಿ ನಾವು ನೋಡ್ಬೋದು. ಓಕೆ, ನೋಡಿ, ಇಲ್ಲಿ ನೋಡಿ, ಸೇಮ್ ಟು ಸೇಮ್ ಬಂದಿಲ್ಲ. ಅದೇ ಒಂದು 3 ಫೋಟೋನ ನಾವು ತೆಗೆದಿದ್ದೀವಿ. ಇದು ನೋಡಿ ಫೋಟೋಸ್. ಈ ಫೋಟೋದಲ್ಲಿ ಯಾವುದು ನಮಗೆ ಕರೆಕ್ಟ್ ಅನಿಸುತ್ತೋ ಆ ಫೋಟೋನ ನಾವು ಅಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಚೇಂಜ್ ಮತ್ತು ಮುಂದೆ ಹೆಸರು ಏನಾದ್ರು ದೇವ ಅಂತೇಳಿ ಬರೆದು ಈ ಫೋಟೋನ ಕಂಪ್ಲೀಟ್ ಮಾಡ್ತಾ ಇದೀವಿ, ಬನ್ನಿ. ಇವಾಗ ಎಡಿಟಿಂಗ್ ಮಾಡ್ತಾ ಇದೀವಿ. ಮತ್ತೆ ದೇವ ಒಂದು ಮೂವಿ ಒಂದು ಫೋಟೋನ ತೆಗೆದು ನಾವು ಒಂದು ದೇವ ಮೂವಿ ಒಂದು ಫೋಟೋನ ಏನಿದೆ ನಮ್ಮ ಒಂದು ಫೋಟೋನ ಮತ್ತೆ ಎಡಿಟಿಂಗ್ ಮಾಡ್ತಿದ್ದೆ. ಇದನ್ನು ತೆಗೆದು ಅಲ್ಲಿ ನಾವು ಮುಂದುತ್ತಾ ಇದೀವಿ. ಓಕೆ, ಬನ್ನಿ. ಆದರೆ ಇಲ್ಲಿ ಒಂದು ಸ್ಕ್ರೀನ್ ಬರುತ್ತೆ ನಮಗೆ, ನಾವು ಹೋಗಬೇಕು. ಓಕೆ, ನಿಮಗೆ ಒಂದು ಸ್ಕ್ರೀನ್ ಬರುತ್ತೆ ನೋಡಿ. ಇಲ್ಲೇ ಒಂದು ಸ್ಕ್ರೀನ್ ಬಂತು. ಇವಾಗ ನಾವು ಹೋಗಬೇಕು ಒಂದು ಪಿಕ್ಸ್ ಆರ್ಟ್ನಲ್ಲಿ ಹೋಗಿ ನಾವು ಆ ಫೋಟೋನ ತೆಗಿಬೇಕು. ಓಕೆ, ಫಸ್ಟ್ ನಮ್ಮದು ಫೋಟೋನ ತೊಗೊಳ್ಳೋಣ. ಇದರಲ್ಲಿ ಯಾವುದು ಫೋಟೋ ನಾವು ಕರೆಕ್ಟ್ ಹಾಕಬೇಕಂದ್ರೆ ಈ ಫೋಟೋನ ಕೂಡ ಹಾಕೋಕ್ಕೂ ಬರುತ್ತೆ. ಸೊ ಇದು ಏನಿದೆ ಬ್ಯಾಕ್ಗ್ರೌಂಡ್ ಎಲ್ಲಾನು ಕ್ಲೀನ್ ಮಾಡಿಬಿಡತ್ತೆ. ಓಕೆ, ನೋಡಿ ಬ್ಯಾಕ್ಗ್ರೌಂಡ್ ಇವಾಗ ಏನಿದೆ ಕ್ಲೀನ್ ಆಯಿತು. ಎಲ್ಲ ಬ್ಯಾಕ್ಗ್ರೌಂಡು ಕ್ಲೀನ್ ಆರಿಸ್ಕೊಂಡ್ಬಿಡ್ತು. ಓಕೆ, ಇದನ್ನು ನಾವು ಸೇವ್ ಮಾಡೋಣ. ಓಕೆ, ಇದನ್ನು ಸೇವ್ ಮಾಡಿ ನೆಕ್ಸ್ಟು ಏನಿದೆ ಮತ್ತೆ ಸೇವ್ ಆಗಿಲ್ಲ. ಓಕೆ, ಸೇವ್ ಆಯಿತು ನಮ್ಮದು. ಇವಾಗ ಏನಿದೆ ಒಂದು ಬ್ಯಾಕ್ಗ್ರೌಂಡ್ನ ತೊಗೊಂಡು ಮತ್ತೆ ನಮ್ಮ ಒಂದು ಫೋಟೋನ ಕೂಡ ನಾವು ತೊಗೊತಾ ಇದ್ದೀವಿ. ಆ ಫೋಟೋನ ತೊಗೊಂಡೋಗಿ ಆ ಫೋಟೋನ ಇಲ್ಲಿ ಹಾಕೋಣ. ಸೊ ಇವಾಗ ಏನಿದೆ ಇಲ್ಲೇ ನಾವು ಸ್ಟೈಲ್ ಚೇಂಜ್ ಆಗಿದೆ ಈ ಥರ. ಓಕೆ, ಈ ಥರ ಫೋಟೋ ಮತ್ತೆ ಹೀರೋ ಫೋಟೋ ಹೇಗಿದೆ ಅಂತ ನೋಡೋಣ. ಓಕೆ, ಇದೇ ಥರ ಒಂದು ಹೀರೋ ಫೋಟೋ ಇದೆ ನಮ್ಮದು. ಈ ಥರ ಇದೆ ನೋಡಿ. ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಫೋಟೋ ಡಿಫ್ರೆಂಟ್ ಆಗುತ್ತೆ, ಇಲ್ಲಾಂದ್ರಲ್ಲ ಸ್ವಲ್ಪ ಅಂತೂ ಡಿಫ್ರೆಂಟ್ ಆಗುತ್ತೆ. ಓಕೆ, ಈ ಥರ ಒಂದು ಫೋಟೋನ ಇಟ್ಟು ನಮ್ಮ ಒಂದು ಫೋಟೋನ ಇಟ್ಟು ಮತ್ತೆ ಎಲ್ಲ ಕಲರಿಂಗ್ ಕರೆಕ್ಟ್ ಇದೆ. ಸೊ ಮತ್ತೆ ಇವಾಗ ನಾವು ತಗೋಬೇಕಾಗಿದ್ದು ದೇವ ಅಂತ ಒಂದು ಸ್ಪೇರಿಂಗ್ ತೊಗೊಂಡು ಈ ಥರ ಒಂದು ಹಾಕ್ಬಿಡೋಣ. ಓಕೆ, ಓಕೆ, ಇಲ್ಲಿ ಅವನು ಸೆಟ್ ಮಾಡ್ಕೊಳ್ಳೋಣ. ಓಕೆ, ಈ ಒಂದು ಫೋಟೋನ ಸೇವ್ ಮಾಡಬೇಕು.
ಸೇವ್ ಮಾಡೋದಿಲ್ಲ, ಎಲ್ಲ ಕಲರಿಂಗ್ ಕರೆಕ್ಟ್ ಇದೆ, ಮತ್ತು ದೇವಾಂತ ಆಗಿದೆ ಮಸ್ತಾಗಿ ಒಂದು ರೇಟಿಂಗ್ ಕೂಡ ಆಗಿದೆ. ಇವಾಗ ನೆಕ್ಸ್ಟ್ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ. ಬನ್ನಿ ಹಾಗಾದರೆ ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಮಾಡೋಣ. ಓಕೆ, ದೇವ ಅಂತೇಳಿ ಸರ್ಚ್ ಮಾಡಿ ಓಕೆ ಮಾಡಿ ನಾವು ಇವಾಗ ಪೋಸ್ಟ್ ಮಾಡಿಬಿಟ್ವಿ. ಓಕೆ ಬನ್ನಿ ಹಾಗಾದ್ರೆ ಸಿಗ್ತೀವಿ ಮತ್ತೊಮ್ಮೆ ವಿಡಿಯೋದಲ್ಲಿ. ಮತ್ತೊಮ್ಮೆ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋ ಮತ್ತೆ ಈ ವಿಡಿಯೋಗೆ ಮತ್ತೆ ಹೇಗಿದೆ ಈ ಒಂದು ವಿಡಿಯೋನ ಕೂಡ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ವಿಡಿಯೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗಾಗಿ ನೀವು ಮಾಡಬೇಕು ಸಬ್ಸ್ಕ್ರೈಬ್. ಬನ್ನಿ ಸಿಗ್ತೀನಿ, ಬಾಯ್ ಬಾಯ್.